ಡಿಸೆಂಬರ್ 1 ಒಳಗಡೆ ನೀವೇನಾದ್ರೂ ಈ ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೇ ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡಿ. ಇದೇ ದಿನ ಕುರುಕ್ಷೇತ್ರ ರಣರಂಗದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನ ಬೋಧಿಸ್ತಾರೆ. ಈ ದಿನ ನಾವು ಅರ್ಹ ವ್ಯಕ್ತಿಗೆ ಭಗವದ್ಗೀತೆಯನ್ನ ದಾನವಾಗಿ ಕೊಟ್ರೆ ಶ್ರೀಕೃಷ್ಣ ಭಗವಾನ್ ಅವರಿಗೆ ಯಥೇಚ್ಛವಾಗಿ ಆಶೀರ್ವಾದವನ್ನ ನೀಡ್ತಾರೆ. ಅಷ್ಟೇ ಅಲ್ಲ, ಅವರನ್ನ ತಮ್ಮ ಹೃದಯದಲ್ಲೇ ಕೂರಿಸ್ಕೊತಾರೆ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಮೋಕ್ಷದ ಏಕಾದಶಿಯ ಮಹತ್ವವನ್ನ ನೋಡೋದಾದ್ರೆ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖ ಆಗಿರೋ ಹಾಗೆ ಯುಧಿಷ್ಠಿರ ಮಹಾರಾಜ ಶ್ರೀಕೃಷ್ಣನಿಗೆ ಇದರ ಮಹತ್ವವನ್ನ ಕೇಳ್ತಾರೆ. ಶ್ರೀಕೃಷ್ಣ ಈ ಅದ್ಭುತ ಏಕಾದಶಿಯ ಪ್ರಾಚೀನ ಮತ್ತು ಮಂಗಳಕರ ಇತಿಹಾಸವನ್ನ ಹೇಳ್ತಾರೆ. ಹಿಂದೆ ಚಂಪಕನಗರದಲ್ಲಿ ವ್ಯಖಾನಸ ಎಂಬ ರಾಜನಿರ್ತಾನೆ. ರಾಜನ ಆಡಳಿತದಲ್ಲಿ ಆ ನಗರ ಸಮೃದ್ಧವಾಗಿರುತ್ತೆ. ಎಲ್ಲರೂ ವೈಷ್ಣವರಾಗಿರ್ತಾರೆ, ಅಂದ್ರೆ ಪ್ರತಿಯೊಬ್ಬರು ಶ್ರೀಕೃಷ್ಣನ ಭಕ್ತರಾಗಿರ್ತಾರೆ. ಅಲ್ಲಿರುವಂತಹ ಬ್ರಾಹ್ಮಣರೂ ಸಹ ಎಲ್ಲ ವೇದಗಳು ಉಪನಿಷತ್ತುಗಳ ಅಪೂರ್ವ ಜ್ಞಾನವನ್ನ ಹೊಂದಿರ್ತಾರೆ. ಇಷ್ಟೆಲ್ಲಾ ಇರುವಾಗ ಆ ರಾಜನಿಗೆ ಅವನ ತಂದೆ ನರಕಲೋಕದಲ್ಲಿ ಯಾತನೆಯನ್ನ ಅನುಭವಿಸುವ ಹಾಗೆ ಒಂದು ದಿನ ಕನಸು ಬೀಳುತ್ತೆ. ತನ್ನ ತಂದೆ ನರಕ ಯಾತನೆಯನ್ನ ಅನುಭವಿಸುತ್ತಿರುವಾಗ ಒಬ್ಬ ಶಕ್ತಿಶಾಲಿ ಮಗನಾಗಿ ಏನು ಪ್ರಯೋಜನ, ನಾನು ಹೇಗೆ ಸಂತೋಷದಿಂದ ಇರೋದಕ್ಕೆ ಸಾಧ್ಯ ಅಂತ ದುಃಖವನ್ನ ಪಡ್ತಾನೆ. ತನ್ನ ರಾಜ್ಯದ ಬ್ರಾಹ್ಮಣರ ಸಲಹೆ ಮೇರೆಗೆ ಪರ್ವತ ಮುನಿ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ತನ್ನ ದುಃಖವನ್ನ ಹೇಳ್ಕೊತಾನೆ. ತ್ರಿಕಾಲದರ್ಶಿ ಆದಂತಹ ಪರ್ವತ ಮುನಿ ಹೇಳ್ತಾರೆ, ಡಿಸೆಂಬರ್ 1 ಒಳಗಡೆ ನೀವೇನಾದ್ರೂ ಈ ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೇ ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡಿ. ಇದೇ ದಿನ ಕುರುಕ್ಷೇತ್ರ ರಣರಂಗದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನ ಬೋಧಿಸ್ತಾರೆ. ಈ ದಿನ ನಾವು ಅರ್ಹ ವ್ಯಕ್ತಿಗೆ ಭಗವದ್ಗೀತೆಯನ್ನ ದಾನವಾಗಿ ಕೊಟ್ರೆ ಶ್ರೀಕೃಷ್ಣ ಭಗವಾನ್ ಅವರಿಗೆ ಯಥೇಚ್ಛವಾಗಿ ಆಶೀರ್ವಾದವನ್ನ ನೀಡ್ತಾರೆ. ಅಷ್ಟೇ ಅಲ್ಲ, ಅವರನ್ನ ತಮ್ಮ ಹೃದಯದಲ್ಲೇ ಕೂರಿಸ್ಕೊತಾರೆ. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಮೋಕ್ಷದ ಏಕಾದಶಿಯ ಮಹತ್ವವನ್ನ ನೋಡೋದಾದ್ರೆ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖ ಆಗಿರೋ ಹಾಗೆ ಯುಧಿಷ್ಠಿರ ಮಹಾರಾಜ ಶ್ರೀಕೃಷ್ಣನಿಗೆ ಇದರ ಮಹತ್ವವನ್ನ ಕೇಳ್ತಾರೆ. ಶ್ರೀಕೃಷ್ಣ ಈ ಅದ್ಭುತ ಏಕಾದಶಿಯ ಪ್ರಾಚೀನ ಮತ್ತು ಮಂಗಳಕರ ಇತಿಹಾಸವನ್ನ ಹೇಳ್ತಾರೆ. ಹಿಂದೆ ಚಂಪಕನಗರದಲ್ಲಿ ವ್ಯಖಾನಸ ಎಂಬ ರಾಜನಿರ್ತಾನೆ. ರಾಜನ ಆಡಳಿತದಲ್ಲಿ ಆ ನಗರ ಸಮೃದ್ಧವಾಗಿರುತ್ತೆ. ಎಲ್ಲರೂ ವೈಷ್ಣವರಾಗಿರ್ತಾರೆ, ಅಂದ್ರೆ ಪ್ರತಿಯೊಬ್ಬರು ಶ್ರೀಕೃಷ್ಣನ ಭಕ್ತರಾಗಿರ್ತಾರೆ. ಅಲ್ಲಿರುವಂತಹ ಬ್ರಾಹ್ಮಣರೂ ಸಹ ಎಲ್ಲ ವೇದಗಳು ಉಪನಿಷತ್ತುಗಳ ಅಪೂರ್ವ ಜ್ಞಾನವನ್ನ ಹೊಂದಿರ್ತಾರೆ. ಇಷ್ಟೆಲ್ಲಾ ಇರುವಾಗ ಆ ರಾಜನಿಗೆ ಅವನ ತಂದೆ ನರಕಲೋಕದಲ್ಲಿ ಯಾತನೆಯನ್ನ ಅನುಭವಿಸುವ ಹಾಗೆ ಒಂದು ದಿನ ಕನಸು ಬೀಳುತ್ತೆ. ತನ್ನ ತಂದೆ ನರಕ ಯಾತನೆಯನ್ನ ಅನುಭವಿಸುತ್ತಿರುವಾಗ ಒಬ್ಬ ಶಕ್ತಿಶಾಲಿ ಮಗನಾಗಿ ಏನು ಪ್ರಯೋಜನ, ನಾನು ಹೇಗೆ ಸಂತೋಷದಿಂದ ಇರೋದಕ್ಕೆ ಸಾಧ್ಯ ಅಂತ ದುಃಖವನ್ನ ಪಡ್ತಾನೆ. ತನ್ನ ರಾಜ್ಯದ ಬ್ರಾಹ್ಮಣರ ಸಲಹೆ ಮೇರೆಗೆ ಪರ್ವತ ಮುನಿ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ತನ್ನ ದುಃಖವನ್ನ ಹೇಳ್ಕೊತಾನೆ. ತ್ರಿಕಾಲದರ್ಶಿ ಆದಂತಹ ಪರ್ವತ ಮುನಿ ಹೇಳ್ತಾರೆ,